ಆಕ್ಚುಲಿ ಹೇಳ್ಬೇಡ ಅಂತ ನಾನೇ ಹೇಳಿದ್ದು. ಹೌದಾ? ಯಾಕೆ? ನನ್ಗೆ ಅಕ್ಷತಾ ಅಂತ ಇನ್ಫ್ಲೂಯೆನ್ಸ್ ಕಳ್ಸ್ಕೊಳ್ಳೋದು ಇಷ್ಟ ಇರ್ಲಿಲ್ಲ. ನನ್ ಇವ್ರ ಕಾರಣದಿಂದ ಮನೆ ಅಡಿ ಆಗೋಕ್ ಬಂದಿಲ್ಲ. ಕಲಿಕನ ಮನ್ಸಾರ ಪ್ರೀತಿಸಿ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀವಿ. ಅದಕ್ಕೆ ಟೈಮ್ ಬಂದಾಗ ನಾನೇ ಹೇಳ್ತೀನಿ ಅಂತ ಹೇಳಿದ್ದೆ. ಸರಿ, ಕನ್ನಿಕನ ನೀನು ನಿಜವಾಗ್ಲೂ ಪ್ರೀತಿಸ್ತಿದೀಯಾ? ಹೌದಂಕ. ಅವಳು ತುಂಬಾ ಹಠಮಾರಿ ಅನ್ನೋದು ನಿನಗೆ ಗೊತ್ತಲ್ವಾ? ಹಾ, ಎಲ್ಲ ಗೊತ್ತಿದೆ ಅಂಕಲ್. ಪ್ರೀತಿಸೋದು ಅಂದ್ರೆ ಬರೀ ಪಾಸಿಟಿವ್ನೇ ಪ್ರೀತಿಸೋದಲ್ವಲ್ಲ, ನೆಗೆಟಿವ್ ಪಾಸಿಟಿವ್ ಎರಡನ್ನೂ ಪ್ರೀತಿಸ್ಬೇಕಲ್ವಾ? ಕನಿಕಾ ವಿಷಯದಲ್ಲೂ ಹಾಗೆ ಅಂಕಲ್, ಎಲ್ಲ ಗೊತ್ತಿದೆ ಪ್ರೀತಿಸೋದು. ಅದೇನೇ ಆದ್ರೂ ಕನಿಕನ ಬಿಟ್ಕೊಡಲ್ಲ ಅಂಕಲ್. ಡ್ಯಾಡ್, ನಾನು ವೈಭವ್ನ ತುಂಬಾ ಇಷ್ಟಪಡ್ತಿದ್ದೇನೆ. ನಿನ್ನ ಮಾತು ಇನ್ನೂ ಟೈಮ್ ಬಂದಿಲ್ಲ, ಇನ್ನೂ ಟೈಮ್ ಇದೆ. ಅಂಕಲ್, ನಿಮ್ಗೆ ಹುಡುಗ ಇಷ್ಟ ಅದ್ನ? ಹಾಗಿದ್ರೆ ಮದ್ವೆ ವಿಷಯನೂ ಮುಂದುವರ್ಸೋಣ, ಏನಂತೀರಾ? ಅಕ್ಷತಾ, ಎಷ್ಟೊಂದು ಅರ್ಜೆಂಟ್ ಮಾಡ್ಬೇಡ. ಮದುವೆ ಮಾತುಕತೆಗಿಂತ ಮುಂಚೆ ಇನ್ನೊಂದಷ್ಟು ಮಾತಾಡೋದಿದೆ. ಅದಾದ್ಮೇಲೆ ಮದುವೆ ವಿಚಾರ ಮಾತಾಡೋಣ. ಇನ್ನೂ ಒಂದಿಷ್ಟು ವಿಷಯನ. ಏನ್ ಅಂಕಲ್ ಅದು? ಕಿಶನ್, ಭಾಗ್ಯ, ಅದನ್ನ ತಗೊಂಬನ್ನಿ. ನಮ್ ಜೊತೆ ಬಂದಿರಕ್ಕೆ ಇಷ್ಟ ದಿನ ತಗೊಂಡೆ, ಮತ್ತೆ ಇವಾಗ ಎಲ್ಲ ಹೋಗ್ಬೇಕು ಅಂತಿದ್ಯಲ್ಲಕ್ಕ, ಯಾಕಕ್ಕ? ನೋಡು ತನ್ಮಯ್, ನಾನು ಹಿಂಗ್ ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತಾ ಇದ್ದೀನಿ ಕೇಳು. ಈ ಮನೆ ಯಾವತ್ತೂ ನಮ್ಮನೆ ಆಗಕ್ ಸಾಧ್ಯ ಇಲ್ಲ. ಪಪ್ಪ ನಮಗೆ ಮೋಸ ಮಾಡಿದ್ ನಿಜ, ಆದ್ರೆ ಕುಸುಮ ಅಜ್ಜಿ ತಾತ ನಮ್ ಜೊತೆ ಇದ್ರು ಅಲ್ವಾ? ಆದ್ರೆ ಈಗ ಶ್ರೇಷ್ಠ ಆಂಟಿ ಪಪ್ಪ ಮಾಡಿದ ಮೋಸಕ್ಕೆ ಅವರಿಬ್ರು ಕೂಡ ನಮ್ ಜೊತೆ ಇಲ್ಲ. ಅವ್ರು ಇಲ್ದೇ ಇರೋ ಜಾಗದಲ್ಲಿ ನಮ್ಗಿರಕ್ ಇಷ್ಟ ಇಲ್ಲ ತನ್ಮಯ್. ಹಾಗಂತ ನಮ್ನೆಲ್ಲ ಬಿಟ್ಟು ನಿಮ್ ದೂರ ಹೋದ್ರೆ ಸೊಲ್ಯೂಷನ್ ಸಿಗುತ್ತಾ? ತನ್ಮಯ್, ಸೊಲ್ಯೂಷನ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೆಮ್ಮದಿ ಅಂತ ಖಂಡಿತ ಸಿಗುತ್ತೆ. ನನಗೆ ಇಲ್ಲಂತೂ ಯಾರು ನಂಬೇಕು ಯಾರು ನಂಬಾರ್ದು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ರೂ ಅವರ ಸ್ವಾರ್ಥಕ್ಕೋಸ್ಕರನೇ ಇದ್ದಾರೆ. ಹಾಗಾದ್ರೆ ನಮ್ನೆಲ್ಲ ಬಿಟ್ಬಿಟ್ಟು ದೂರ ಓದ್ಬೇಕು ಅಂತಿದೆಯಲ್ಲ, ಇದು ಸ್ವಾರ್ಥ ಅಲ್ವಾ? ಇದು ನೀವ್ ಕನ್ಸಿಡರ್ ಮಾಡಿಲ್ವಾ? ಅಕ್ಕ, ನಾನ್ ನಿನ್ನಷ್ಟೇನ್ ದೊಡ್ಡವನಲ್ಲ, ಆದ್ರೂ ಒಂದ್ ಮಾತು ಹೇಳ್ತೀನಕ್ಕ. ನೀನ್ ಎಲ್ರು ಸ್ವಾರ್ಥಿ ಸ್ವಾರ್ಥಿ ಅಂತ ಹೇಳ್ತಿದ್ಯಾ, ಅವ್ರು ನೆಮ್ಮದಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಹೇಳ್ತಿದ್ಯಾ. ಆದ್ರೆ ನೀನು ಅದನ್ನೆಲ್ಲ ಮಾಡ್ತಿರೋದಕ್ಕ ಇವಾಗ. ನೀನು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟೆ ಅಲ್ಲ. ಅಮ್ಮ ನಮ್ಗೋಸ್ಕರ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದಾರಲ್ವಾ ಅಕ್ಕ, ಅದ್ ನಿಮ್ಗೆ ಗೊತ್ತಲ್ವಾ? ಅವಳು ಇವಾಗ ಆದಿ ಅಪ್ಪನ ಜೊತೆ ಇದ್ರು ನಮ್ಮನ್ನ ಇಗ್ನೋರ್ ಮಾಡ್ತಿಲ್ಲ ಅಕ್ಕ. ಬಟ್ ನೀನು ಅಮ್ಮನೇ ತಪ್ಪು ಮಾಡಿರೋ ತರ ಮಾತಾಡ್ತಿದ್ಯಾ. ತನ್ಮಯ್ ಪ್ಲೀಸ್, ಅದಕ್ಕೆ ಬುದ್ಧಿ ಹೇಳಕ್ ಬರ್ಬೇಡ ನೀನು. ನನಗೆ ನೆಮ್ಮದಿನೇ ಇಲ್ಲ ಕಣು. ಅಟ್ಲೀಸ್ಟ್ ಅಜ್ಜಿ ನಮ್ ಜೊತೆ ಇದ್ರೆ ಓಕೆ, ಆದ್ರೆ ಈಗ ಅವರು ನಮ್ ಜೊತೆ ಇಲ್ಲ. ನಾನ್ ದೂರ ಹೋಗ್ಬೇಕಷ್ಟೇ, ಹೋಗ್ತೀನಿ. ಅಜ್ಜಿನ ಕರ್ಕೊಂಡ್ಬಂದ್ರೆ ಇರ್ತೀಯ ನೀನು? ನೋಡು ತನ್ಮಯ್, ಅಜ್ಜಿನ ಅಲ್ಲಿ ಕರ್ಕೊಂಡ್ಬರೋದ್ ನಿನ್ ಕನ್ಸು, ಅದು ಈ ಮನೆಗೆ ಅವ್ರು ಬರಕ್ ಚಾನ್ಸೇ ಇಲ್ಲ. ಯಾಕೆ ಹೇಳು? ಈ ಮನೇಲಿರೋರೆಲ್ಲ ರಾಕ್ಷಸು, ಮಾತಿಗೂ ಚುಚ್ಚಿ ಮಾತಾಡ್ತಾರೆ. ಇಂಥ ಜಾಗದಲ್ಲಿ ಅಜ್ಜಿ ಇರಕ್ ಇಷ್ಟ ಪಡಲ್ಲ. ಅಂಡ್ ನೀನ್ ಅವ್ರನ್ನ ಕರ್ಕೊಂಡ್ಬರಕ್ ಪ್ರಯತ್ನ ಕೂಡ ಮಾಡ್ಬೇಡ. ಅವ್ರಿರೋ ಜಾಗದಲ್ಲಿ ನೆಮ್ಮದಿಯಾಗಿದ್ದಾರೆ. ಹೌದು, ಅವ್ರಿರೋದ್ ಸ್ವಲ್ಪ ಕಷ್ಟ ಇದೆ. ಸ್ವಲ್ಪ ದಿನ ಆದ್ಮೇಲೆ ಅವರೇ ಎಲ್ಲ ಸಂಭಾಳಿಸ್ತಾರೆ. ನೋಡು ತನ್ಮಯ್,
ಅಜ್ಜಿನ ಈ ಕೊಚ್ಚೆ ತುಂಬಿರೋ ಜಾಗ ಕರ್ಕೊಂಡ್ ಬರ್ಬೇಡ. ಅವ್ರು ಬರೋದೇ ಇಲ್ಲ. ಅಕ್ಕ ನಾನ್ ಇದನ್ನೇ ಬೇಡ ಅಂತ ಹೇಳಿದ್ದು. ನೀನ್ ಒಂದ್ ಮೈಂಡ್ ಸೆಟ್ಗೆ ಫಿಕ್ಸ್ ಆಗ್ಬಿಟ್ಟಿದ್ಯಾ. ಎಲ್ರು ಅದೇ ತರ ಬಿಹೇವ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ. ಭ್ರಮೆ ಹೇಳೋದು ನೀನು ಕಣೋ, ನಾನಲ್ಲ. ಯಾರು ಏನೇ ಮಾಡಿದ್ರು ಅವ್ರು ಒಳ್ಳೇದೇ ಮಾಡ್ತಾರೆ ಅಂತ ಭ್ರಮೆಲಿದ್ಯಾ ನೀನು. ಸ್ವಲ್ಪ ದಿನ ಅಷ್ಟೇ, ನಿಂಗೂ ಎಲ್ಲ ಅರ್ಥ ಆಗುತ್ತೆ. ನಿನಗ್ ಬುದ್ಧಿ ಬಂದ್ಮೇಲೆ ನೀನೇ ಎಲ್ರಿಗೂ ಬಿಟ್ಬರ್ತೀಯ. ಅಲ್ಲ ತನ್ಮಯ್, ನಾನ್ ಹೋಗೋದ್ ಫಿಕ್ಸ್. ಎಲ್ರಿಗ ದೂರ ಹೋಗ್ಬೇಕು ಅಂತಿದ್ದೀನಿ, ಹೋಗ್ತೀನಿ ಅಷ್ಟೇ. ಮದ್ವೆ ಮಾತುಕತೆ ಅಂದ್ರೆ ಈ ಈ ಫೈಲ್ಸ್ ಎಲ್ಲ ಯಾಕೆ? ಪಾಲಿಶ್ಡ್ ಬೇಳೆಗೆ ಬೋರ್ಡ್ ಮೆಂಬರ್ ಆಗಿ ಬಂದಿಲ್ಲ, ಹುಡುಗಿ ಕೇಳೋದಕ್ ಬಂದಿದೆ. ಅದ್ರ ಬಗ್ಗೆ ಮಾತಾಡೋಣ ಅಕ್ಷತಾ ಮೇಡಮ್. ಆದ್ರೆ ಅದಕ್ಕೂ ಮುಂಚೆ ಒಂದಷ್ಟು ಸಿಗ್ನೇಚರ್ಗಳ ಬಗ್ಗೆ ಮಾತಾಡೋಣ. ಸಿಗ್ನೇಚರ? ಯಾವ ಸಿಗ್ನೇಚರ್? ಅದೇನಂದ್ರೆ, ಈ ಫೈಲ್ಸ್ ಅಲ್ಲಿರೋ ಪೇಪರ್ಸ್ ಬಗ್ಗೆ ನಾನು ಗಮನಿಸ್ತಾ ಇದ್ದೆ. ಅದರಲ್ಲಿ ಆದಿ ಅವ್ರ ಸಿಗ್ನೇಚರ್ ಒಂದೊಂದ್ ಕಡೆ ಒಂದೊಂದ್ ತರ ಇದೆ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಬಗ್ಗೆ ಏನ್ ಮಾತಾಡ್ತಾ ಇದ್ಯಾ? ಫೈಲ್ ಅಲ್ಲಿ ಸಿಗ್ನೇಚರ್ ಒಂದೊಂದ್ ತರ ಇದೆ ಅಂದ್ರೆ ನನ್ನನ್ ಯಾಕೆ ಕೇಳ್ತಾ ಇದ್ಯಾ? ನಿನ್ ಹತ್ರನೇ ಕೇಳ್ಬೇಕು ಅಲ್ವಾ ಅಕ್ಷತಾ? ನಿನ್ ಹತ್ರ ಅಂದೆ ಇನ್ಯಾರ ಹತ್ರ ಕೇಳ್ಬೇಕು? ಆದಿ, ಏನ್ ಹೇಳ್ತಾ ಇದ್ಯಾ ನೀನು? ಅದೇನಂದ್ರೆ ಅಕ್ಷತಾ ಮೇಡಮ್, ಈ ಪೇಪರ್ಸ್ ಅಲ್ಲಿ ಸುಮಾರು ಕಡೆ ಆದಿ ಅವ್ರ ಸಿಗ್ನೇಚರ್ ಇದೆ. ಒಂದೊಂದ್ ಕಡೆ ಒಂದೊಂದ್ ತರ ಇದೆ. ಅದ್ರ ಜೊತೆಗೆ ಅಕ್ಷತಾ ಅಂತ ನಿಮ್ ಹೆಸರಲ್ಲೂ ಕೂಡ ಸಿಗ್ನೇಚರ್ ಇದೆ. ಆದಿ ಅವ್ರ ಸಿಗ್ನೇಚರ್ ಹಾಕೋ ಭರದಲ್ಲಿ ಮರ್ತು ಒಂದ್ ಕಡೆ ನಿಮ್ ಹೆಸರಲ್ಲೇ ಸೈನ್ ಮಾಡ್ಬಿಟ್ಟು. ಏ ಇಡಿಯಟ್, ಏನ್ ಮಾತಾಡ್ತಾ ಇದ್ಯಾ ನೀನು? ತಲೆಗಿಲೆ ಕೆಟ್ಟಿದ್ಯಾ ಹೇಗೆ? ಹಿಂಗ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಅದಕ್ಕೆ ಹೀಗ್ ತಂದಿಟ್ಟು ತಮಾಷೆ ನೋಡ್ತಾ ಇದ್ಯಾ? ಹೋಗಿ ಹೋಗಿ ನಿನ್ನಂತೋಳ್ನ ಈ ಮನೆಗ್ ಸೊಸೆ ತಂದ್ಕೊಂಡ್ರಲ್ಲ, ಇವ್ರಿಗೆ ಹೇಳ್ಬೇಕು. ಕರೆಕ್ಟ್ ಆಗಿ ಹೇಳಿದೆ ಅಕ್ಷತಾ. ಭಾಗ್ಯನ ಈ ಮನೆಗೆ ಸೊಸೆ ಮಾಡ್ಕೊಂಡಿರೋದಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಅಂದ್ರೆ ಭಾಗ್ಯ ನಮ್ಮ ಮನೆ ಸೊಸೆಯಾಗಿ ಬರ್ದೇ ಇದ್ರೆ ನಿನ್ನಂತೂ ಸಿಕ್ಕಾಕೊಟ್ಟಿರ್ಲಿಲ್ಲ. ಅಂಕಲ್, ಏನ್ ಮಾತಾಡ್ತಾ ಇದೀರಾ ನೀವು? ಇವ್ರ ಜೊತೆ ಸೇರ್ಕೊಂಡು ನೀವು ನನ್ಗೆ ಅವಮಾನ ಮಾಡ್ತಾ ಇದೀರಾ? ಎಕ್ಸ್ಕ್ಯೂಸ್ ಮಿ ಅಕ್ಷತಾ, ಮಾತಿನ ಮೇಲೆ ನಿಗಾ ಇರ್ಲಿ. ಇಲ್ಲ ಅಂದ್ರೆ ಮನೆಗೆ ಬಂದಿರೋ ಗೆಸ್ಟ್ ಅನ್ನೋದನ್ನ ಮರಿಬೇಕಾಗುತ್ತೆ. ಅಲ್ಲ, ನೀವೆಲ್ಲ ಸೇರ್ಕೊಂಡು ಏನ್ ಪ್ಲಾನ್ ಮಾಡಿದೀರಾ ಅಂತ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ನಮಗ್ ಬರ್ಬೇಕಾದ ಎಷ್ಟೋ ಪ್ರಾಜೆಕ್ಟ್ಸ್ ನ ನಮ್ ಕಾಂಪಿಟೇಟಿವ್ ಬಿಸ್ನೆಸ್ ಪಾರ್ಟ್ನರ್ಸ್ ಗೆ ಸೇಲ್ ಮಾಡಿದ್ದೀರಾ. ಇದು ನಮಗ್ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ ನೀವು? ಚಾರಿಟಿಗೆ ಬರ್ಬೇಕಾಗಿರೋ ಎಷ್ಟೋ ದುಡ್ಡನ್ನ ತಿಂದು ಹೇಗಿದ್ದೀರಾ? ಇದೆಲ್ಲಾನು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಅಕ್ಷತಾ ಮೇಡಮ್, ನಮ್ ಹತ್ರ ಕೆಲಸ ಮಾಡೋರು ಕೊಡೋ ಸಂಬಳದಲ್ಲಿ ಈ ಸಲ 20 ಲಕ್ಷ ಕಮ್ಮಿ ಆಗಿದೆ. ಹೇಗೆ? ಗೊತ್ತು, ನನ್ಗೆ ಅವಮಾನ ಮಾಡ್ಬೇಕು ಅಂತಾನೆ ಕರ್ಸಿದಿರಲ್ಲ ನೀವು. ನೋಡು ಭಾಗ್ಯ, ಸುಮ್ನೆ ಏನೇನೋ ಮಾತಾಡಿ ಎಲ್ಲ ತಪ್ಪನೂ ನನ್ ತಲೆಗೆ ಕಟ್ಬೇಡ ನೀನು. ನನಗ್ ಗೊತ್ತು, ನಿನಗೆ ಕನಿಕ ಲವ್ ಮಾಡಿ ಮದ್ವೆ ಆಗೋದು ಇಷ್ಟ ಇಲ್ಲ. ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದೀಯ ಅಲ್ವಾ? ಸರಿಯಾಗಿ ಹೇಳಿದೆ ಅಕ್ಷತಾ. ನನ್ ಲೈಫ್ ಚೆನ್ನಾಗಾಗತ್ತೆ ಅಂತ ಹೊಟ್ಟೆ ಕಿಚ್ಚುಳಿಗೆ. ಕನಿಕಾ, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಅಕ್ಷತಾ, ಇದನ್ನೆಲ್ಲ ನೀನೇ ಮಾಡಿದ್ಯಾ? ಜಾಸ್ತಿ ಸಮಯ ಬೇಕಾಗಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಎಲ್ಲ ಸತ್ಯ ಅವರೇ ಹೊರಗೆ ತರ್ತಾರೆ. ಆದ್ರೆ ನನ್ನ ತಂಗಿ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ಬ್ರೋ, ಏನ್ ಮಾಡ್ಬೇಕು ಅಂತ ಹೊರಟಿದ್ದೆ ನೀನು? ಇದನ್ನ ನಾನು ಹೇಳಿದ್ದು. ನೀನು ಭಾಗ್ಯ ಸೇರ್ಕೊಂಡು ನನ್ ಪ್ರೀತಿ ಕಲ್ಲು ಹಾಕ್ತಿದ್ದೀರಾ ಅಂತ. ಅದನ್ನೇ ಮಾಡ್ತಿದ್ದೀರಾ. ಇದಾಗ ನಿಮ್ಗೆ ಸಮಾಧಾನನಾ? ನಿಮ್ಮಿಬ್ರು ಜೀವನ ಚೆನ್ನಾಗಿದ್ರೆ ಮಾತ್ರ ಸಾಕು. ಬೇರೆಯವ್ರ ಜೀವನ ಹೇಗಾದ್ರೂ ಹಾಳಾಗೋದು. ಅಲ್ಲ ಬ್ರೋ, ನೀನಾದ್ರೂ ನನ್ ಪ್ರೀತಿಗೆ ಸಪೋರ್ಟ್ ಮಾಡ್ತೀಯ ಅಂತ ಅನ್ಕೊಂಡೆ. ನೀನು ನನ್ ವಿರುದ್ಧ ನಿಲ್ತಿದ್ಯಲ್ಲ, ವೆರಿ ಸ್ಯಾಡ್ ಬ್ರೋ.
ನನಗೆ ಗೊತ್ತಿತ್ತು ಎಲ್ಲರೂ ಸೇರಿ ನನ್ನ ಲೈಫ್ ನ ಪ್ರೀತಿನ ಹಾಳು ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನನಗೆ ಬದುಕೋಕೆ ಇಷ್ಟ, ನಾನು ಸಾಯ್ತೀನಿ. ಕನಿಕಾ, ಬಿಡು, ಬಿಡು, ಹುಡುಗಾಟ ಆಡ್ತಿದ್ಯಾ? ಬಿಡು ಅಂದ್ರೆ ನಾನು ಸಾಯ್ಬೇಕು, ಬಿಡು ನನ್ನನ್ನ. ಬಿಡು ಪ್ಲೀಸ್, ಬಿಡು ಕಾವ್ಯ, stop it. ಏನ್ ಮಾಡ್ತಿದ್ಯಾ? ಆಟ ಆಡ್ತಿದ್ಯಾ? ಆಟ ಆಡ್ತಿರೋದು ನಾನಲ್ಲ, ನನ್ನ ಪ್ರೀತಿ ವಿಷಯದಲ್ಲಿ ಆಟ ಆಡಿದ್ದು ನೀನು. ನೀನು ನನ್ನ ಸಾವು ಕಾರಣ ಅಂತ ಲೆಕ್ಕ ಮಾಡ್ತಿದ್ದೀನಿ ನೋಡು. ಖಂಡಿತ ನೀ ತಲೆಗಿಲೆ ಕಿಟ್ಟಿದ್ಯಾ ಹೇಗೆ? ನನಗಲ್ಲ ತಲೆ ಕೆಟ್ಟಿರೋದು, ನಿನಗೆ. ನಾನು ಇಷ್ಟಪಟ್ಟು ಹುಡುಗನ ಜೈಲಿಗೆ ಕಳ್ಸಿದ್ದೆ, ನನ್ ಸಾವಿಗೆ ನೀನೇ ಕಾರಣ ಆಗ್ತೀಯಾ. ಆವಾಗ ನೀನು ಜೈಲ್ಗೆ ಹೋಗ್ತೀಯಾ. ಕನಿಕಾ, ಒಂದ್ ನಿಮಿಷ ಯೋಚನೆ ಮಾಡಿ ನೋಡು. ನೀನು ಆ ಹುಡುಗನ ಪ್ರೀತಿಸ್ತಾ ಇರೋದು ನಿಜ, ಆದ್ರೆ ಆ ಹುಡುಗ ನಿನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾನ ಇಲ್ವಾ ಅಂತ ನೀನ್ ತಿಳ್ಕೋಬೇಕು ತಾನೆ. ನೋಡು ಕನಿಕಾ, ಇವತ್ತು ನಿನಗೆ ಅವನ ಮೇಲೆ ಪ್ರೀತಿ ಇದೆ ಅನ್ನೋ ಕಾರಣಕ್ಕೆ ಹಿಂದೆ ಮುಂದೆ ನೋಡದೆ ಅವನ್ನ ಮದ್ವೆ ಆಗ್ಬೋದು. ಆದ್ರೆ ನಾಳೆ ದಿನ ಅವನಿನ್ನ ಚೆನ್ನಾಗಿ ನೋಡ್ಕೊಳ್ತಾನೋ ಇಲ್ವೋ ಅನ್ನೋ ಚಿಂತೆ ನಮ್ಗಿರಲ್ವಾ? ನೋಡು ಕನಿಕಾ, ನೀನ್ ಅವನ ಜೊತೆ ಸೇರ್ಕೊಂಡು ಈ ಸ್ಕ್ಯಾಮ್ ಅಲ್ಲೆಲ್ಲ ಭಾಗಿಯಾಗಿದ್ಯಾ ಅಂತ ಹೇಳೋ ಉದ್ದೇಶ ನಂದಲ್ಲ, ನಿನಗೆ ಗೊತ್ತು ತಾನೆ. ಆದಿ ಅವರು ಈ ಕಂಪನಿನ ತಮ್ಮ ಸರ್ವಸ್ವ ಅನ್ಕೊಂಡಿದ್ದಾರೆ, ಹಗಲು ರಾತ್ರಿ ಅದಕ್ಕೋಸ್ಕರ ದುಡಿತಿದ್ದಾರೆ. ಇನ್ನು ಮಾವ ಈ ಕಂಪನಿನ ಇಷ್ಟು ವರ್ಷ ಕಷ್ಟಪಟ್ಟು ಕಟ್ಟಿದ್ದಾರೆ, ಅವರೆಲ್ಲರೂ ಎಫರ್ಟ್ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ ಕಣ್ಣಿಗೆ. ನನ್ಗೆ ಅವ್ರ ಇಷ್ಟನೂ ಇಲ್ಲ. ಏನಾದ್ರೂ ಸರಿ, ಈ ಸಮಸ್ಯೆ ಬಗೆಹರಿದೆ ನಾನಂತೂ ಬಿಡೋದಿಲ್ಲ. ನಿನ್ ತಾಳ್ಮೆಯಿಂದ ಇದ್ರೆ ನಿನ್ಗೆ ಒಳ್ಳೇದು. ಅತ್ತೆ ನೋಡಿ ಅತ್ತೆ, ಈ ಭಾಗ್ಯ ಮಾತ್ರ ಆದಿದ್ರು ತಲೆ ಕೆಡ್ಸಿ ಲವ್ ಮಾಡಿ ಮದ್ವೆ ಹಾಕೋದಂತೆ, ಆದ್ರೆ ನಾನ್ ಮಾತ್ರ ಲವ್ ಮಾಡ್ಬಾರ್ದಂತೆ. ಇದು ಯಾವ ನ್ಯಾಯ ಅತ್ತೆ? ಅಕ್ಷತಾ, ಎಷ್ಟೊತ್ತು ಕೂಗಾಡ್ತಿದ್ದವರು ಈಗ ಯಾಕೆ ಸುಮ್ಮನೆ ನಿಂತಿದ್ದೀಯಾ? ಯಾಕೆ ಅಷ್ಟೊಂದು ಒದ್ದಾಡ್ತಿದ್ದೀಯಾ? ಎಲ್ಲ ನಿಜ ಹೊರಗ್ ಬಂತು ಅಂತಲ್ಲ? ಇಲ್ಲಪ್ಪ, ಎಲ್ಲ ಸತ್ಯ ಇನ್ನೂ ಹೊರಗಡೆ ಬಂದಿಲ್ಲ, ಇನ್ನೂ ಬಾಕಿ ಇದೆ. ಯಾಕೆ ಅಕ್ಷತಾ, ನಾವಿಷ್ಟೆಲ್ಲ ಅನ್ಯಾಯ ಮಾಡಿದೀವಿ, ಇವ್ರು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಶಟಪ್ ಆದಿ. ಇವ್ ಶಟಪ್ ಅಕ್ಷತಾ. ನನ್ನ ಫ್ಯಾಮಿಲಿ ಅಂತಂದ್ರೆ ಏನಂತ ಅನ್ಕೊಂಡಿದ್ಯಾ? ಪ್ರೀತಿ ನಾಟಕ ಮಾಡಿ ನಮ್ಮ ಫ್ಯಾಮಿಲಿನ ಮುಳುಗಿಸ್ಬೋದು ಅಂತ ಅನ್ಕೊಂಡಿದ್ರೆ ಅದಕ್ಕಿಂತ ದೊಡ್ಡ ಮಿಥ್ಯನ್ ಯಾವ್ದೂ ಇಲ್ಲ. ವೈಭವ್, ನಿನಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಮತ್ತೆ ಥಿಂಕಿಂಗ್ ಹೇಳ್ತೀನಿ ಕೇಳಿ. ನೀವು ಕನ್ನಿಕನ ಯೂಸ್ ಮಾಡ್ಕೊಂಡು ಕಾಮತ್ ವೆಂಚರ್ಸ್ ನ ಮುಳುಗಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ನನ್ ತುಂಬಾ ಚೆನ್ನಾಗ್ ಗೊತ್ತು. ಬಟ್ ಅದೆಲ್ಲ ಸಾಧ್ಯನೇ ಇಲ್ಲ. ಆದಿ, ಇಷ್ಟು ವರ್ಷದಿಂದ ನಾನು ನೋಡ್ಕೊಂಡ್ ಬಂದು ನೆನ್ನೆ ಮೊನ್ನೆ ಬಂದೋಳ್ ಮಾತು ಕೇಳ್ತಾ ಇದೆಯಲ್ಲ, ಏನನ್ಬೇಕು ನಿನಗೆ? ಅವ್ಳು ಬಂದಿರೋ ಫ್ಯಾಮಿಲಿ ನೋಡಿದ್ರೆ ಗೊತ್ತಾಗಲ್ವಾ ಎಂತ ಕ್ರಿಮಿನಲ್ ಮೈಂಡೆಡ್ ಅಂತ? ಕನಿಕಾ, ಇವಳನ್ನ ನೀನ್ ನಂಬ್ತೀಯ? ಅಲ್ಲ ಕನಿಕಾ, ನಿನ್ನ ನಂಬಿಸಿ ಕದ್ಕುಯ್ಯೋ ಅಂತ ಅವಶ್ಯಕತೆ ನನಗೇನಿದೆ? ಅಂತ ಕೆಲ್ಸ ಏನಿದ್ರು ಈ ಭಾಗ್ಯನೇ ಮಾಡ್ಬೇಕು. ಸ್ಟಾಪ್ ಇಟ್ ಅಕ್ಷತಾ. ನನ್ನ ಸೊಸೆ ಬಗ್ಗೆ ಒಂದು ಕೆಟ್ಟ ಮಾತಾಡಿದ್ರು ನನ್ನ ಫ್ರೆಂಡ್ ಮಗಳು ಅನ್ನೋದು ನೋಡದೆ ಹೊರಗಾಗ್ತೀನಿ. ಅಕ್ಷತಾ, ನಾವೇನ್ ನಿನ್ನ ಸುಮ್ನೆ ಬ್ಲೇಮ್ ಮಾಡ್ತಾ ಇದೀವಿ ಅಂತ ಅನ್ಕೊಂಡಿದ್ಯಾ? ಕನಿಕಾ, ಅಕ್ಷತಾ ಅದೇನೋ ಹೇಳಿದ್ರಲ್ಲ, ನಿನ್ನ ನಂಬಿಸಿ ಕುತ್ತಿಗೆ ಕೊಯ್ಯೋ ಅವಶ್ಯಕತೆ ಏನಿಲ್ಲ ಅಂತ. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಬೈಬಲ್ ಸರಿಯಾಗಿ ಸಿಗ್ನೇಚರ್ ಮಾಡಿ, ಅದು ಫೋರ್ಜರಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಕನಿಕನ ಹಾಗೆ ಬಲೆಗೆ ಬೀಳ್ಸ್ಕೊಂಡಿದ್ಯಾ? ಅವಳ ನಿನ್ ಲವ್ ಅಲ್ಲಂತೂ ಸೂಪರ್ ಲಾಕ್.
ನಿನ್ ಪ್ರೀತಿನ ನಿಜ ಅಂತ ನಂಬಿ ನನ್ ಮನೆಯವ್ರಿಗೆಲ್ಲ ಮೋಸ ಮಾಡಕ್ ಹೊರಟಿದ್ದೆ. ನನ್ಗೆ ನನ್ ಮೇಲೆನೆ ಅಸಹ್ಯ ಆಗ್ತಿದೆ. ಹೋಗಿ ಹೋಗಿ ನಿನ್ನಂತವನ್ನ ಪ್ರೀತಿ ಮಾಡ್ಬಿಟ್ನ ನಾನು ಹುಚ್ಚಿ. ಇಂಥವ್ನ ಪ್ರೀತಿ ಮಾಡ್ಬಿಟ್ಟು ತಲೆ ಕಿತ್ಕೊಂಡು ಸಾಯೋಣ ಮೇಲು. ಕನಿಕಾ ಪ್ಲೀಸ್ ನೋಡು ಕನಿಕಾ, ನೀನ್ ಈ ತರ ಎಲ್ಲ ಮಾಡಿದ್ರೆ ನಿನ್ ಪ್ರೀತಿ ಕೂಡ ಸುಳ್ಳು ಅಂತ ಆಗುತ್ತೆ. ಇನ್ನು ಮನೆಯವ್ರಿಗೆ ದುಡ್ಡಿನ ವಿಷಯದಲ್ಲಿ ಮೋಸ ಮಾಡೋದ್ ನಿಜ, ಆದ್ರೆ ನಿನ್ ಪ್ರೀತಿ ಸುಳ್ಳಲ್ಲ ತಾನೆ. ಪ್ರೀತಿಲಂತೂ ಅವನಿಗೆ ಮೋಸ ಮಾಡ್ಬೇಕು ಅಂತ ನಿನ್ ಕನ್ಸಲ್ಲೂ ಯೋಚನೆ ಮಾಡಿರಲ್ಲ ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ಇದೇನೆ ಕನಿಕಾ, ನಾನ್ ನಿನ್ನೆಯಿಂದ ನಿನ್ ಹತ್ರ ಹೇಳ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದು. ನಿನ್ ಪ್ರೀತಿ ಏನೋ ಪರಿಶುದ್ಧನೇ ಇರ್ಬೋದು, ಆದ್ರೆ ಈ ವೈಭವ್ಗೆ ನಿನ್ ಮೇಲಿರೋ ಪ್ರೀತಿ ನಿಜವಾದ ಅಲ್ವಾ ಅಂತ ತಿಳ್ಕೊ ಅಂತ ಹೇಳಕ್ ಪ್ರಯತ್ನ ಪಟ್ಟೆ. ಯಾಕೆ ಸುಮ್ನೆ ನಿಂತಿದ್ಯಾ ವೈಭವ್? ಬಂದ ತಕ್ಷಣ ನೀನೇ ತಾನೇ ಹೇಳಿದ್ದು ಕನ್ನಿಕನ್ ಪಾಸಿಟಿವ್ ನೆಗೆಟಿವ್ ಎಲ್ಲ ನನಗ್ ಚೆನ್ನಾಗ್ ಗೊತ್ತು ಅಂತ. ಮತ್ತೆ ಈಗ ಯಾಕೆ ಸುಮ್ನೆ ನಿಂತಿದ್ಯಾ? ಸರಿ ಆಯ್ತು, ಈಗ್ಲೂ ನಿಂಗೊಂದು ಅವಕಾಶ ಕೊಡ್ತೀನಿ. ಕನ್ನಿಕಾ ನಿನ್ನ ಜೆನ್ಯೂನ್ ಆಗಿ ಇಷ್ಟಪಡ್ತಾಳೆ ಅನ್ನೋ ಕಾರಣಕ್ಕೆ ಈಗ್ಲೂ ಹೇಳ್ತೀನಿ ವೈಭವ್, ನೀನು ಕನ್ನಿಕಾನ ಪ್ರೀತಿಸಿದ್ದೆ ನಿಜ ಆದ್ರೆ ಕನ್ನಿಕನ್ನ ಮದ್ವೆ ಆಗು. ಆದ್ರೆ ಒಂದು ವಿಷಯ, ನಿನ್ನ ಮದುವೆ ಆದ್ಮೇಲೆ ಕನ್ನಿಕಾ ಈ ಮನೆಯಿಂದ ಒಂದು ಬಿಡುಗಾಸು ಕೂಡ ತಗೊಂಡ್ ಬರೋದಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯಳಾಗಿ ಬರ್ತಾಳೆ. ಅದು ನಿಮ್ಗೆ ಒಪ್ಪಿಗೆ ಇದೆಯಾ? ಯಾಕೋ ಸುಮ್ಮನೆ ನಿಂತಿದ್ಯಾ? ಮಾತಾಡು. ಯಾವಾಗ್ಲೂ ಹೇಳ್ತಿದ್ದೆ ಬೇಬಿ ನಿನ್ ಮೇಲಿರೋ ಪ್ರೀತಿ ನಿಜವಾದ್ದು ಜೆನ್ಯೂನ್ ಅಂತ, ಮತ್ತೆ ಯಾಕೆ ಸುಮ್ಮನಿದ್ಯಾ? ಅಂದ್ರೆ ನಿನ್ ಪ್ರೀತಿದ್ ನಿಜ ಅಲ್ಲ. ಪ್ಲೀಸ್ ವೈಭವ್, ನಿಜ ಅಲ್ಲ ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್. ಸಾಕು, ಮುಚ್ಚೆ ಬಾಯ್. ಏನು ಇಲ್ದೆ ಬಂದ್ರೆ ಇನ್ನಂತೋಳು ಯಾಕೆ ಬೇಕು ನಮ್ ವೈಭವ್ಗೆ? ನೋಡು, ನೀನ್ ಮಿಡಲ್ ಕ್ಲಾಸ್ ಹುಡುಗಿ ತರ ಬರೋದು ಬೇಡ, ಏನು ಬೇಡ. ವೈಭವ್ ಜೀವನನ ಹಾಳು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನಾವೇನು ಅಷ್ಟು ಕೆಟ್ಟೋಗಿಲ್ಲ ಬಿಡು. ನಮ್ ಸ್ಟ್ಯಾಂಡರ್ಡ್ ಗೆ ಸರಿ ತಗುವಂತ ಹುಡುಗಿನೇ ಹುಡುಕಿ ಮದ್ವೆ ಮಾಡ್ತೀನಿ. ಇನ್ನ ಅವಶ್ಯಕತೆ ನನಗಿಲ್ಲ. ತಡಿಯೋ. ಎಲ್ಲ ಸರಿ ಹೋಗುತ್ತೆ ಕನಿಕಾ, ಬೇಜಾರು ಮಾಡ್ಕೋಬೇಡ. ಕನಿಕಾ, ನಂಗೆ ಆಸ್ತಿ ಅಂತಸ್ತು ಏನು ಬೇಡ, ನಂಗೆ ನೀನ್ ಸಾಕು ಕನಿಕಾ. ನಾನು ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಕನಿಕಾ, ನಿನ್ನನ್ನೇ ಮದ್ವೆ ಆಗ್ತೀನಿ. ನೋಡಿ, ನಾನು ಕನಿಕನ ನಿಜವಾಗ್ಲೂ ಇಷ್ಟಪಡ್ತಾ ಇದ್ದೀನಿ. ಕೈಬಿಟ್ಟು ಯಾರಿಲ್ಲ ಅನ್ಬೇಡಿ. ಕನಿಕಾ ಪ್ಲೀಸ್, ಆಗಲ್ಲ ಅಂತ ಮಾತಾ ಹೇಳ್ಬೇಡ. ನಿನ್ನ ಇಲ್ಲಿಟ್ಕೊಂಡು ಕಾಪಾಡ್ಕೋತೀನಿ. ಪ್ಲೀಸ್ ಒಂದೇ ಒಂದು ಚಾನ್ಸ್ ಕೊಡ್ತೀಯಾ? ಬ್ರೋ, ಐಮ್ ರಿಯಲಿ ಸಾರಿ ಬ್ರೋ. ತುಂಬಾ ದೊಡ್ಡ ಮಿಸ್ಟೇಕ್ ಮಾಡಿದ್ದೆ ನಾನು. ನೀನು ಡ್ಯಾಡ್ ಕಷ್ಟಪಟ್ಟು ಕಟ್ಟಿದ ಕಂಪ್ನಿನ ನನ್ನ ದುರಾಸೆಗೆ ಉಪಯೋಗ ಮಾಡ್ಕೋಬಿಟ್ಟೆ. ಐಮ್ ರಿಯಲಿ ಸಾರಿ ಬ್ರೋ. ಲಿಟಲ್ ಡೇವಿಡ್, ನಿನ್ ಮುಖಕ್ಕೆ ಈ ಸಾರಿ ಎಲ್ಲ ಸೂಟ್ ಆಗಲ್ಲ. ನೀನೇನಿದ್ರು ಹೌದು ನಾನ್ ತಪ್ಪು ಮಾಡ್ದೆ, ಏನ್ ಇವಾಗ ಇನ್ ಮುಂದೆ ಮಾಡಲ್ಲ ಅಂತ ಆರೋಗ್ಯನ್ಸ್ ಅಲ್ಲಿ ಹೇಳ್ತಿಯಲ್ಲ, ಅದ್ ಸೂಟ್ ಆಗತ್ತೆ. ನೋಡಮ್ಮ ಕನಿಕಾ, ನೀನು ಸಾರಿ ಕೇಳಿದ ತಕ್ಷಣ ನನ್ನ ಮನಸ್ಸಲ್ಲಿರೋ ನೋವು ಹೋಗಿಲ್ಲ. ಹಾಗಂತ ನಿನ್ನ ಮದುವೆಗೆ ಒಪ್ತಿಲ್ಲ ಅಂತ ಅಲ್ಲ, ತುಂಬಾ ಸಂತೋಷದಿಂದ ಖುಷಿಯಾಗಿ ಒಪ್ಕೊತಾ ಇದ್ದೀನಿ. ಇನ್ನು ಮುಂದೆ ಈ ತರ ತಪ್ಪು ಮಾಡಕ್ ಹೋಗ್ಬೇಡ. ಸಾರಿ ಡ್ಯಾಡ್, ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ. ಆದ್ರೆ ನಾನು ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಒಂದ್ ಡೆಸಿಷನ್ ಬಂದಿದ್ದೀನಿ. ಅದೇನಂದ್ರೆ
ಆದಿಬ್ರು ನನಗೆ ಕೊಟ್ಟಿರೋ ಆಸ್ತಿಯನ್ನ ಕಿಶನ್ ಟ್ರಾನ್ಸ್ಫರ್ ಮಾಡೋಣ ಅಂತ ಇದ್ದೀನಿ. ಏನು ಬೇಡ, ನಾರ್ಮಲ್ ಆಗಿ ನನ್ನ ಲೈಫ್ ನ ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ. ಕನಿಕಾ, ಅದೆಲ್ಲ ಏನೋ ಬೇಡ, ಆಗೋದೆಲ್ಲ ಆಗೋಗಿದೆ. ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನೋ ಪ್ರಯೋಜನ ಇಲ್ಲ. ಏನೇ ಆದ್ರೂ ನೀನು ಈ ಮನೆ ಮಗಳು, ನಿನ್ನನ್ ಬಿಟ್ಕೊಡೋಕೆ ಯಾರಿಗೂ ಇಷ್ಟ ಇಲ್ಲ. ಎಲ್ಲ ಸೂಪರ್ ಆಗಿ ಆಯ್ತಲ್ಲ, ಲೆಟ್ಸ್ ಎಂಜಾಯ್. ಅಯ್ಯೋ, ಅದಕ್ಕೆ ಅಂತ ಹೇಳ್ತಿದ್ದಾರೆ ಇವತ್ತೆಲ್ಲ ಮಳೆ ಬರುತ್ತೆ ಅಂತ. ಸುಮ್ಮನೆ ರಾಕೇಶ್, ಸುಮ್ಮನೆ ಏನೇನೋ ಕಮೆಂಟ್ ಮಾಡ್ಬೇಡ. ಅದಕ್ಕೆ ಇಷ್ಟು ದಿನ ಮನ್ಸಾರೆ ನಿಮ್ಗೆ ಎಷ್ಟು ಪ್ರಾಬ್ಲಮ್ ಕೊಟ್ನು, ಎಷ್ಟು ನೋವು ಮಾಡಿದ್ನು, ಅದಕ್ಕಿಂತ ಜಾಸ್ತಿ ಮನ್ಸಾರೆ ರೆಸ್ಪೆಕ್ಟ್ಫುಲ್ ಆಗಿ ನಿಮ್ ಹತ್ರ ಸಾರಿ ಕೇಳ್ತಿದ್ದೀನಿ. ಐ ಆಮ್ ರಿಯಲಿ ಸಾರಿ ಅದಕ್ಕೆ. ಇಷ್ಟು ದಿನ ನನ್ ಬ್ರೋಗೆ ನಾನ್ ಹೇಳ್ತಿದ್ದೆ ಭಾಗ್ಯ ಬ್ಯಾಡ್ ಚಾಯ್ಸ್ ಅಂತ, ಆದ್ರೆ ಇವತ್ ನಿಜವಾಗ್ಲೂ ಹೇಳ್ತಿದ್ದೀನಿ, ನೀವ್ ಈ ಮನೆಗೆ ಭಾಗ್ಯಲಕ್ಷ್ಮಿ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ನಿಜವಾದ ಪ್ರೀತಿ ಏನು ಅಂತ ನನ್ಗೆ ವೈಭವ್ಗೆ ಅರ್ಥ ಮಾಡಿಸಿದಕ್ಕೆ. ನನ್ನ ಕ್ಷಮಿಸ್ತೀರಾ ಅಲ್ವಾ? ಅಯ್ಯೋ ಹುಚ್ಚಿ, ಏನೇನೋ ಮಾತಾಡ್ಬೇಡ ನೀನು. ನನ್ನ ಪೂಜಾ ಹೇಗೋ ನೀನು ಹಾಗೆ ನನ್ ತಂಗಿ ತರವೇ. ಅವಳ ಜೀವನದ ಬಗ್ಗೆ ಎಷ್ಟು ಚಿಂತೆ ಇದೆಯೋ ನಿನ್ ಜೀವನದ ಬಗ್ಗೆನೂ ಅಷ್ಟೇ ಚಿಂತೆ ಕಾಳಜಿ ಇದೆ. ಏನೇನೋ ಮಾತಾಡ್ಬೇಡ, ಖುಷಿಯಾಗಿರು ಅಷ್ಟೇ ಸಾಕು. ಪೂಜಾ ಅದಕ್ಕೆ ಐ ಆಮ್ ಸಾರಿ. ಅಯ್ಯಯ್ಯೋ, ಅತ್ಗೆ ಅಂತ ಕರಿಬೇಡಮ್ಮ, ನಂಗೆ ಎಷ್ಟು ಫೀಲ್ ಆಗುತ್ತೆ. ಅತ್ಗೆ ಅಂತ ಹೇಳಿದ್ರು ಅಕ್ಕನ ಕರಿ, ನಂಗೆ ಪೂಜಾ ಹೋಗು ಬಾ ಅಂತ ಸಾಕು. ಮಾಮ ನಿಮಗೆ ನನ್ನೆಲ್ರಿಗೂ ನಾನು ತುಂಬಾ ಬೇಜಾರು ಮಾಡಿದ್ದೀನಿ. ನನ್ ಮಗಳ ಅನ್ಕೊಂಡು ದಯವಿಟ್ಟು ನನ್ನ ಕ್ಷಮಿಸಿ. ಡ್ಯಾಡ್, ನಾವಿಬ್ರಿಗೂ ಆಶೀರ್ವಾದ ಮಾಡಿ. ಅಪ್ಪ, ಇನ್ ಮುಂದೆ ನಿಮ್ ಮೇಕಪ್ ಕಿಟ್ ನ ಹೇಗ್ ಬೇಕೋ ಹಂಗ್ ಯೂಸ್ ಮಾಡ್ತೀನಿ. ನೀವ್ ಬಯಂಗಿಲ್ಲ? ಖಂಡಿತ ಬಯಲ್ಲ. ನಿಮ್ಗೆ ಹೇಗ್ ಬೇಕೋ ಹಾಗೆ ಯೂಸ್ ಮಾಡ್ಕೊ. ಸಾರಿ ತನ್ಮಯ್, ನಿಂಗೂ ತುಂಬಾ ಬೈದ್ಬೇಕ. ಪರವಾಗಿಲ್ಲ, ಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾಳೆ ನೀವು ತುಂಬಾ ದೊಡ್ಡವರು, ಬೈದ್ರೆ ಏನಾಗಲ್ಲ ಅಂತ. ಅಂದ್ರೆ ಏನ್ ನನ್ ಮಾತಿನ ಅರ್ಥ ಅಂದ್ರೆ ನೀವು ಆಂಟಿ ಅಂತ. ಹೌದಾ? ಬಾಯ್ಲಿ. ಪೂಜಾ, ಕೇಕ್ ಬಂತು ಅನ್ಸತ್ತೆ, ನೋಡ್ಕೊಮ್ಮ. ಏ ಪೂಜಾ, ಇಷ್ಟು ಕೇಕ್ ಯಾಕೆ? ಹೂ ಅಕ್ಕ, ಬೇಡವಾ ಮತ್ತೆ? ಅದಕ್ಕೆ ನನಗೆ ಯಾಕೋ ಇನ್ನೊಂದ್ ಕೇಕ್ ಆರ್ಡರ್ ಮಾಡೋಣ ಅಂತ ಅನ್ಸುತ್ತಿದೆ. ಇನ್ನೊಂದ್ ಕೇಕ? ಯಾಕೋ? ಅದು ತನ್ಮಯಿ ಬರ್ಡೇಗೆ ಅಂತ ಕೇಕ್ ಆರ್ಡರ್ ಮಾಡಿದ್ದೆ. ಈಗ ಕನಿಕಾ ವೈಭವ್ ಹೆಸರಲ್ಲಿ ಇನ್ನೊಂದ್ ಕೇಕ್ ಆರ್ಡರ್ ಮಾಡ್ಬೇಕಾ ಅಂತ. ಸರಿ ಸರಿ, ಬೇಗ ಬೇಗ ಕೇಕ್ ಕಟ್ ಮಾಡೋಣ. ತನ್ಮಯ್ ಎಲ್ಲಿ ಹೋದ? ಇರಿ, ನಾನ್ ಕರ್ಕೊಂಡ್ ಬರ್ತೇನೆ. ಅರೆ ಪುಟ್ಟ, ಎಲ್ಲಿ ಕೂತಿದ್ಯಾ? ನಡಿ, ಕೇಕ್ ಕಟ್ ಮಾಡ್ಬೇಕು. ನಂಗೆ ಇಷ್ಟ ಇಲ್ಲ. ಇಷ್ಟ ಇಲ್ವಾ? ಅದೆಲ್ಲ ಆಗಲ್ಲ, ನೀನ್ ಬರ್ಲೇಬೇಕು. ನಡಿ ನಡಿ. ನಾನ್ ಬರಲ್ಲ. ಬರಲ್ಲ ಅನ್ನೋ ಆಪ್ಷನ್ನೇ ಇಲ್ಲ, ನೀನು ಬರ್ಲೇಬೇಕು. ಅಪ್ಪ ಪ್ಲೀಸ್. ಪ್ಲೀಸಾ? ಪ್ಲೀಸ್ 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 ಗುಡ್ ಬಾಯ್. ಪ್ಲೀಸ್ ಬಾ, ಗುಡ್ ಬಾಯ್. ಓ
ಏನಪ್ಪ ಕೇಕ್ ಕಟ್ ಮಾಡೋದಕ್ಕೆ ಒಳ್ಳೆ ಮಗನ್ ಕರ್ಕೊಂಡ್ ಬಂದಂಗ ಆಯ್ತು ನೋಡು. ಮೀನಾಕ್ಷಿ ಅತ್ತೆಯಲ್ಲಿ ಕಾಣಿಸ್ತಾನೆ ಇಲ್ಲ. ಅರೆ ಅವ್ರ ಅವಾಗ್ಲೇ ಎಲ್ಲ ಆಚೆ ಹೋದ್ರು, ಬರ್ಲೇ ಇಲ್ವಾ? ನಾನ್ ನೋಡ್ತೀನಿ. ಇದಕ್ಕೆ ನೋಡಿದ್ದು ಇಲ್ಲಿ ಬರಕ್ ಇಷ್ಟ ಇಲ್ಲ ಅಂತ ಅಪ್ಪ. ಒಬ್ರಿದ್ರೆ ಇನ್ನೊಬ್ರು ಇರಲ್ಲ. ಕುಸುಮ ಆಂಟಿನೂ ಬರ್ಲಿಲ್ಲ. ಈಗ ಮೀನಾಕ್ಷಿ ಆಂಟಿನೂ ಹೊರಟೋದ್ರು. ನಾನಂತೂ ಕೇಕ್ ಕಟ್ ಮಾಡಲ್ಲ. ಅದ್ ಹಾಗೆಲ್ಲ ಕಣೋ ತನ್ಮಯ್. ಚಿಕ್ಕಿ ನೀನ್ ಏನ್ ಹೇಳಕ್ಕೂ ಬರ್ಬೇಡ. ನನ್ಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ. ಓಪನ್ ಮಾಡಿ. ನೋಡು ತನ್ಮಯ್, ಒಂದಂತೂ ಗ್ಯಾರಂಟಿ, ನೆಕ್ಸ್ಟ್ ಬರ್ಡೇ ಅಷ್ಟಲ್ಲಿ ಈ ಫೋಟೋದಲ್ಲಿರೋದು ಫುಲ್ಫಿಲ್ ಆಗುತ್ತೆ. ಇಲ್ಲ ಇಲ್ಲ, ನನ್ಗೆ ಇವಾಗಲೇ ಆಗ್ಬೇಕು. ಇವಾಗಂದ್ರೆ ಹೇಗೋ? ಹೇಗಿದ್ದೀರಿ? ಈಗ ಪರವಾಗಿಲ್ಲ ಅಕ್ಕ ಬಸವರೇ. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಅಜ್ಜಿ. ತನ್ಮಯ್ ಹ್ಯಾಪಿ ಬರ್ತ್ಡೇ ಪುಟ್ಟ. ಥ್ಯಾಂಕ್ಸ್ ಆಂಟಿ. ತಾತ ಹ್ಯಾಪಿ ಬರ್ಡೇ ಗುಣನ. ತಾತ ಸಾರಿ ಹ್ಯಾಪಿ ಬರ್ಡೇ ಮೈ ಡಿಯರ್ ತನ್ಮಯ್. ಒಳ್ಳೇದಾಗಿ ಒಳ್ಳೇದ್ ಮಾಡಿ ನಿಮ್ಗೆ ಆಯ್ತಾ? ಅಲ್ಲಮ್ಮ ಮೀನಾಕ್ಷಿ, ಇದೆಲ್ಲ ನಿಜನಾ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಹೌದು, ನನಗೂ ಅಷ್ಟೇ ಅತ್ತೆ. ಇದು ಕನಸೋ ನನಸೋ ಗೊತ್ತಾಗ್ತಾ ಇಲ್ಲ. ಖಂಡಿತವಾಗ್ಲೂ ನನ್ಸೆ. ಇಷ್ಟು ದಿನ ಕೋಪ, ಅಸೂಯೆ, ದ್ವೇಷ ಅನ್ನೋ ಪಟ್ಟಿನ ಕಣ್ಣು ಕಟ್ಕೊಂಡು ಅದೇ ನಿಜ ಅನ್ಕೊಂಡ್ ಬದುಕ್ಬಿಟ್ಟೆ. ಅದೇ ಭಾಗ್ಯ ಪ್ರೀತಿಯಿಂದಲೇ ಆ ಪಟ್ಟಿನ ತೆಗೆದು ಬಿಟ್ಲು. ಥ್ಯಾಂಕ್ ಯು ಸೋ ಮಚ್ ಭಾಗ್ಯ. ಕುಸುಮ ಅವರು ಆದಿ ಮೇಲೆ, ನಿನ್ನ ಮೇಲೆ, ಈ ಮನೆಯವ್ರ ಮೇಲೆ ಇರ್ತಿರೋ ಪ್ರೀತಿ, ಗೌರವ ಎಷ್ಟು ಅಂತ ನಂಗೀಗ ಅರ್ಥ ಆಯ್ತು. ಅಷ್ಟ್ ಮಾತ್ರ ಅಲ್ಲ ಭಾಗ್ಯ, ನೀನು ಈ ಮನೆಯವ್ರ ಮೇಲೆ ಇಟ್ಟಿರೋ ಪ್ರೀತಿ, ಗೌರವ, ಈ ಮನೆಗೋಸ್ಕರ ನೀನ್ ಮಾಡ್ತಿರೋದೆಲ್ಲಾನು ನೋಡಿ ನನಗ್ ತುಂಬಾನೇ ಖುಷಿ ಆಯ್ತು. ಆದಿ, ನೀನು, ಈ ಮನೆಯವರು ಎಲ್ರೂ ನನಗೆ ಎಷ್ಟು ಪ್ರೀತಿಸ್ತೀರಾ, ಗೌರವಿಸ್ತೀರಾ ಅಂತ ನಂಗೆ ಅರ್ಥ ಆಗಿದೆ. ಈ ಮನೆಗೋಸ್ಕರ ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ನೀನ್ ಇಷ್ಟಪಟ್ಟವ್ರನ್ನ, ನಿನಗೆ ಬೇಕಾದವ್ರನ್ನ ಇಲ್ಲಿ ಕರ್ಕೊಂಬರೋದು ನನ್ ಕರ್ತವ್ಯ ಅಲ್ವಾ? ಭಾಗ್ಯ, ನೀವೆಲ್ಲದಕ್ಕೂ ಅತ್ತೆ ಅತ್ತೆ ಅಂತ ಹೇಳ್ತಿದ್ದೆ. ಯಾಕತರ ಹೇಳ್ತೀಯ ಅಂತ ನಾನು ಅನ್ಕೋತಿದ್ದೆ. ಆದ್ರೆ ಇವ್ರು ನಿನ್ ಮೇಲಿಟ್ಟಿರೋ ಪ್ರೀತಿನ ನೋಡಿ ಅರ್ಥ ಆಯ್ತು ನೀನ್ ಯಾಕೆ ಹಾಗೆ ಹೇಳ್ತಿದ್ದೆ ಅಂತ. ಅತ್ತೆ ತನ್ ಕಷ್ಟ ಹೇಳ್ಕೊಂಡ್ರೆ, ಸಹಾಯ ಕೇಳಿದ್ರೆ ಎಲ್ ಸೊಸೆ ಕಷ್ಟ ಆಗುತ್ತೋ ಅಂತ ಕೆಲ್ಸ ಹುಡುಕಿ ಕೆಲ್ಸ ಮಾಡೋದಕ್ ಶುರು ಮಾಡಿದ್ರು. ಆದ್ರೆ ನೀನು ಅತ್ತೆ ಕಷ್ಟ ಇದೆ, ಸಹಾಯ ಮಾಡ್ಬೇಕು ಅಂತ ನೀನ್ ಕೆಲ್ಸ ಮಾಡೋದಕ್ ಶುರು ಮಾಡಿದೆ. ಅಂತ ಒಳ್ಳೆ ಮನ್ಸಿರೋ ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನ್ ಸೋತ್ಕೋದೆ ಭಾಗ್ಯ. ನನ್ ಸ್ವಾರ್ಥಕ್ಕೋಸ್ಕರ ಇಲ್ದಿರೋ ಆರೋಪನೆಲ್ಲ ಭಾಗ್ಯನ್ ಮೇಲೆ ಹಾಕಿ ಅವಳು ತೊಂದರೆ ಕೊಟ್ಟೆ. ದ್ವೇಷಕ್ಕಿಂತ ಪ್ರೀತಿಯಲ್ಲಿ ಎಷ್ಟು ಸಂತೋಷ ಸಿಗುತ್ತೆ ಅಂತ ಈಗ ನಂಗೆ ಅರ್ಥ ಆಯ್ತು. ಅದಕ್ಕೆ ಕಾರಣ ಭಾಗ್ಯ. ಥ್ಯಾಂಕ್ಸ್ ಭಾಗ್ಯ. ಆದ್ರೂ ಚಿಕ್ಕಮ್ಮ, ಅತ್ತೆ ಮತ್ತೆ ಮಾವ ಎಲ್ಲಿ ಸಿಕ್ಕಿದ್ರು ನಿಮ್ಗೆ? ನೋಡಿ, ನೀವ್ ಇಲ್ಲಿ ತನಕ ಬಂದು ನನ್ನ ಕರೀತಿರೋದು ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಆದ್ರೆ ನಾನ್ ಇದಕ್ಕೆ ಒಪ್ಕೊಂಡ್ರೆ ನನಗೆ ತುಂಬಾ ಸಂಕಟ ಆಗುತ್ತೆ. ದಯವಿಟ್ಟು ನೀವು ನನಗೆ ಒತ್ತಾಯ ಮಾಡ್ಬೇಡಿ. ನೋಡಿ, ನಾನ್ ಹೇಗಿದ್ದವಳು ಅಂತ ನಿಮ್ಗೆ ಚೆನ್ನಾಗ್ ಗೊತ್ತು. ಅಂಥವಳು ಮನ್ಸ್ ಬದಲಾಯಿಸ್ಕೊಂಡಿದೀನಿ ಅಂದ್ರೆ ಅದಕ್ಕೆ ಕಾರಣ ನಿಮ್ ಸೊಸೆ. ಅವಳು ಮಾತಾಡಿದ ಒಂದೊಂದ್ ಮಾತು
ನನ್ ಮನ್ಸನ್ನ ಆಳಕ್ಕೆ ಇಳಿದಿದೆ. ನಿಮ್ ಹತ್ರ ಕೈ ಮುಗಿ ಕೇಳ್ಕೊತಾ ಇದ್ದೀನಿ, ನೀವ್ ನಮ್ ಜೊತೆ ಬರ್ಲೇಬೇಕು. ನೋಡಿ, ದಯವಿಟ್ಟು ನೀವು ನನ್ನ ಇಕ್ಕಟ್ಟಲ್ಲಿ ಸಿಕ್ಕಾಕಿಸ್ಬೇಡಿ. ನಾನಾಗ್ಲೇ ನಿರ್ಧಾರ ಮಾಡಾಗಿದೆ, ನಾ ಬರೋದಿಲ್ಲ. ನೋಡಿ ಕುಸುಮ ಅವ್ರೆ, ನಾನು ಇದುವರೆಗೂ ಯಾರ ಹತ್ರನೂ ಕ್ಷಮೆ ಕೇಳಿಲ್ಲ, ಯಾರನ್ನು ಕ್ಷಮಿಸೂ ಇಲ್ಲ. ಆದ್ರೆ ಭಾಗ್ಯ ಮತ್ತೆ ನಿಮ್ಮಿಂದ ಕ್ಷಮೆ ಸಿಗೋದು ತುಂಬಾ ವ್ಯಾಲ್ಯೂಬಲ್ ಅಂತ ನನ್ಗೆ ಗೊತ್ತಾಗುತ್ತೆ. ನಿಮ್ ಸ್ವಂತ ಮಗನ್ನೇ ನೀವು ಕ್ಷಮಿಸಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ದಯವಿಟ್ಟು ನನಗೆ ಕ್ಷಮಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಅದ್ ಹಾಗಲ್ಲ. ನೋಡಿ, ನೀವೇನು ಹೇಳೋದಕ್ಕೆ ಬರ್ಬೇಡಿ. ಈಗ ನೀವೇನ್ ಮಾಡ್ತೀರಾ ಅಂದ್ರೆ ನಮ್ಮನ್ನ ಕ್ಷಮಿಸಿ ನಮ್ ಜೊತೆ ನಮ್ಮ ಮನೆಗೆ ಬರ್ತೀರಾ, ಇದನ್ನೇ ಅಂತ ಅನ್ಕೋಬೇಡಿ. ನಿಮ್ ಸೊಸೆ ಭಾಗ್ಯನ್ಗೋಸ್ಕರ ಕೇಳ್ಕೊತಾ ಇದ್ದೀನಿ. ನೀವ್ ಕಣ್ಣೆದ್ರಿಗಿದ್ರೆ ಭಾಗ್ಯ ಖುಷಿಯಾಗಿರ್ತಾಳೆ, ಭಾಗ್ಯ ಖುಷಿಯಾಗಿದ್ರೆ ನಮ್ಮ ಆದಿನೂ ಖುಷಿಯಾಗಿರ್ತಾಳೆ, ಆದಿ ಖುಷಿಯಾಗಿದ್ರೆ ನಮ್ ಇಡೀ ಕುಟುಂಬ ಖುಷಿಯಾಗಿರುತ್ತೆ. ನೋಡಿ ಅತ್ತೆ, ನಾನು ಇಷ್ಟೊತ್ತು ಏನು ಮಾತಾಡ್ಲಿಲ್ಲ. ಈಗ ಒಂದ್ ಮಾತು ಹೇಳ್ತೀನಿ. ನಿಮ್ಮ ಮತ್ತೆ ಮೀನಾಕ್ಷಿ ಚಿಕ್ಕಮ್ಮನ ಮಧ್ಯೆ ಒಂದು ದೊಡ್ಡ ಗೋಡೆನೇ ಸೃಷ್ಟಿಯಾಗಿತ್ತು. ಆದ್ರೆ ಅದು ಯಾಕೆ ಅಂತ ಗೊತ್ತಿಲ್ಲ. ನನ್ನ ಉದ್ದೇಶ ಇದ್ದಿದ್ದು ಒಂದೇ ಅತ್ತೆ, ನಿಮ್ಮಿಬ್ರು ಮಧ್ಯೆ ಇರೋ ಮನಸ್ತಾಪಗಳೆಲ್ಲ ಇಲ್ಲಿಗೆ ಮುಗ್ದು ಹೋಗ್ಬಿಡ್ಬೇಕು ಅಂತ. ಅದಕ್ಕೆ ಅವ್ರ ಹತ್ರ ಮಾತಾಡಿ ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದೆ. ಅತ್ತೆ, ನನ್ಗೆ ಯಾವತ್ತಿದ್ರು ನಿಮ್ ಖುಷಿನೇ ಮುಖ್ಯ ಅತ್ತೆ. ಇಲ್ಲಿ ನೋಡಿ, ನೀವ್ ಏನ್ ನಿರ್ಧಾರ ಬೇಕಾದ್ರೂ ತಗೊಳ್ಳಿ, ನಾನ್ ಯಾವ್ದಕ್ಕೂ ಅಡ್ಡಿ ಬರಲ್ಲ. ನೋಡಿ, ನಾವೀಗ ಸೀದಾ ಹಾಸ್ಪಿಟಲ್ಗೆ ಹೋಗೋಣ. ಧರ್ಮರಾಜ್ ಅವ್ರನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಸೀದಾ ಮನೆಗೆ ಹೋಗೋಣ. ಆಗಲ್ಲ ಅಂತ ಹೇಳಿದ್ರೆ ನನ್ ಮೇಲೆ ಆಣೆ. ಕೊನೆಗೂ ನಿನ್ನ ಹಠಾನೇ ಸಾಧಿಸ್ಬಿಟ್ಟೆ ಅಲ್ಲ. ಯಾವಾಗ್ಲೂ ಅತ್ತೆಗೆ ನಾನ್ ಆಶ್ರಯ ಆಗಿರ್ಬೇಕು, ಅವರು ನನ್ ಕಣ್ಮುಂದೆನೇ ಇರ್ಬೇಕು, ಕೊನೆ ತನಕ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನೀನ್ ಅನ್ಕೊಂಡಿದ್ದೆ. ಈಗ ನೋಡು, ಹಾಗೆ ನಡೆಸ್ಕೊಂಡ್ಬಿಟ್ಟೆ. ಅದಕ್ಕೆ ಹೇಳೋದು, ನೀನು ನನ್ ಸೊಸೆ ಅಲ್ಲ, ಮಗಳು ಅಂತ. ಅತ್ತೆ, ನನ್ಗೆಲ್ವೋ ಅಂದ್ರೆ ನಿಮ್ಗೆಲ್ವೋ ಅಂತಾನೆ ಅರ್ಥ ಅಲ್ವಾ ಅತ್ತೆ? ಅಬ್ಬಾ ಗೆಳತಿ, ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬರೋದು ದೊಡ್ಡ ಬೆಟ್ಟ ಹತ್ತಿ ಇಳಿದಷ್ಟೇ ಕಷ್ಟ ಆಯ್ತು. ಮತ್ತೆ ದೊಡ್ಡವರು ತುಂಬಾ ತಿಳ್ಕೊಂಡಿರ್ತಾರೆ, ಅವ್ರ ತಪ್ಪನ್ನ ಅವರು ತುಂಬಾ ಬೇಗ ತಿಳ್ಕೊತಾರೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಉದಾಹರಣೆ ನೀವೇ ಅತ್ತೆ. ನಿಮ್ ತಪ್ಪು ನಿಮಗೆ ರಿಯಲೈಸ್ ಆದ ತಕ್ಷಣನೇ ಎಲ್ಲ ಸರಿ ಮಾಡ್ಬೇಕು ಅಂತ ನೀವು ಹೊರಟ್ರಲ್ಲ, ಅದೇ ನಂಗೆ ತುಂಬಾ ಇಷ್ಟ ಆಗಿತ್ತು. ಚಿಕ್ಕಮ್ಮ, ನನ್ ಮಾತುಗಳಿಂದ ನಿಮ್ ಮನ್ಸಿಗೆ ಬೇಜಾರಾಗಿರ್ಬೋದು, ನೋವಾಗಿರ್ಬೋದು. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಚಿಕ್ಕಮ್ಮ ಅಂತ ಬಾಯಿ ತುಂಬಾ ಕರಿತೀರ. ಮಗಳು ಯಾವತ್ತಾದ್ರೂ ಅಮ್ಮನ್ಗೆ ನೋವು ಕೊಡ್ತಾಳ ಹೇಳು? ಹಲೋ ಹಲೋ ಹಲೋ, ನಿಮ್ದು ಎಮೋಷನಲ್ ಸೀನ್ ಎಲ್ಲ ಮುಗಿದ್ರೆ ಕೇಕ್ ಕಟ್ ಮಾಡೋಣ. ಇನ್ನೊಂದ್ ಸ್ವಲ್ಪ ಹೊತ್ತಿದ್ರೆ ಮೆಲ್ಟ್ ಆಗತ್ತೆ. ಅಯ್ಯೋ ಹೌದೌದು ಪಾಪ, ಕಣ್ಣಿಕ ಕಷ್ಟ ಅರ್ಥ ಮಾಡ್ಕೊಳ್ಳಿ ಎಲ್ರು. ಪಾಪ ಅವ್ಳು ಕೇಕ್ ಕಟ್ ಮಾಡಿ ಬಾಸ್ ಜೊತೆ ಡೇಟ್ ಹೋಗೋದ್ ಬೇಡವಾ? ಕಿಶನ್, ತಮಾಷೆ ತಮಾಷೆ. ಅನ್ವಯ್, ಈಗ್ಲಾದ್ರೂ ಕೇಕ್ ಕಟ್ ಮಾಡೋಣವಾ? ನೀನ್ ಆಸೆ ಪಟ್ಟಂಗೆ ಅಜ್ಜಿ ತಾತ ಇಬ್ರು ಬಂದಾಯ್ತಲ್ಲ, ಓಕೆನಾ? ಈಗ ಕಟ್ ಮಾಡೋದು ಅಷ್ಟೇನೆ. ಇಲ್ಲ ಇಲ್ಲ, ನಾನ್ ಕೇಕ್ ಕಟ್ ಮಾಡಲ್ಲ. ಇನ್ನ ಮುಖ್ಯವಾದ ಕೆಲಸ ಇದೆ. ಮುಖ್ಯವಾದ ಕೆಲ್ಸನಾ? ಏನದು? ಅಜ್ಜಿ, ನಮ್ ಫ್ಯಾಮಿಲಿ ಫೋಟೋ ಇನ್ನ ಬ್ಯಾಲೆನ್ಸ್ ಇದೆ. ಈಗೇನು ಫೋಟೋ ತಗೋಬೇಕು ಅಷ್ಟೇ ತಾನೇ? ಬನ್ನಿ ಎಲ್ರು ತಗೊಳ್ಳೋಣ. ಓಕೆನಾ? ರೆಡಿನಾ ಎಲ್ರು? ವಾರಿಜ ಅಕ್ಕ, ಸ್ವಾಮಿನ ಬನ್ನಿ, ನೀವು ಬನ್ನಿ. ಓಕೆ. ಅಕ್ಕ, ನೀನ್ ಇಲ್ದೆ ಫೋಟೋ ಖಂಡಿತ ಕಂಪ್ಲೀಟ್ ಆಗಲ್ಲ ಅಕ್ಕ. ಇಷ್ಟೆಲ್ಲ ಆದ್ರೂ ನಿನ್ ಡಿಸಿಷನ್ ಚೇಂಜ್ ಮಾಡಲ್ವಾ ಅಕ್ಕ? ಇಷ್ಟ ದಿನ ನಿನ್ ದೂರ ಇದ್ದು ನಾನ್ ಜಗಳ ಆಡೋದು ಹೇಗೆ ಅಂತ ಮರ್ತ್ಬಿಟ್ಟಿದೀನಿ. ಸ್ಕೂಲಲ್ಲಿ ನಡೆಯೋ ಎಲ್ಲಾ ವಿಷಯನೂ ಯಾರ ಹತ್ರ ಹೇಳ್ಕೊಳ್ಳಿ ಅಂತಾನೆ ಗೊತ್ತಾಗ್ತಿಲ್ಲ. ಅಪ್ಪ ಅಮ್ಮ ಸಣ್ಣದಾಗ ಕಿತ್ತಾಡ್ದಾಗ ನಾನ್ ಯಾರ ಹತ್ರ ಹೇಳಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಅಕ್ಕ, ನಮ್ ಜೊತೆ ಇರು, ಬಾ.
ನಾನು ಇನ್ಯಾವತ್ತು ಎಲ್ಗೂ ಹೋಗಲ್ಲ ತಂದೆ. ನಾವೆಲ್ಲರೂ ಹೀಗೆ ಇರ್ತೀವಿ. ಅಪ್ಪ, ನೀನ್ ನನ್ ಜೊತೆ ಫೋಟೋ ನಿಂತ್ಕೊಳ್ಳಲ್ವಾ? ಇಷ್ಟು ದಿನ ನಾನ್ ನಿನ್ನಿಂದ ದೂರ ಇದ್ದೆ, ಆದ್ರೆ ಇವಾಗ ನೀವೇ ನನ್ನಿಂದ ದೂರ ಇದ್ದೀರಾ. ಇಲ್ಲ ಮಗ, ಇಷ್ಟು ದಿನ ದೂರ ಇದ್ದಿದ್ ಸಾಕು. ಇನ್ಮೇಲೆ ನಿನ್ ಪಕ್ಕನೇ ಇರ್ತೀನಿ. ಅಮ್ಮ, ಈ ನಿನ್ ಬಂಗಾರಿ ಇನ್ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ ಅಮ್ಮ. ಅಮ್ಮ ಮಗಳನ್ನ ಮಾತಾಡೋದ್ ಮುಗ್ದಿದ್ರೆ ನಾವೊಂದ್ ಫೋಟೋ ತಗೊಳ್ಳೋಣ. ಅಷ್ಟೇ ಮಾತಾಡಿದ ತಕ್ಷಣ ಕೊಟ್ಟವ್ರೆ ನಿಮ್ಗೆ. ಕಿಶೋರ್ ಅವ್ರೆ, ಇದ್ರೆ ಗೊತ್ತಾಗ್ತಿಲ್ಲ. ನಾನ್ ಬಂದೆ. ಬನ್ನಿ ಬನ್ನಿ ಬೇಡ. ಈ ಫೋಟೋದಲ್ಲಿ ನನಗ್ ಜಾಗ ಇಲ್ವಾ? ನಿಮ್ ಫ್ಯಾಮಿಲಿ ಫೋಟೋದಲ್ಲಿ ನನಗ್ ಜಾಗ ಕೊಡಲ್ವಾ? ಏಯ್, ನೀನೇನೇ ಮಾಡ್ತಿದ್ಯಾ ಇಲ್ಲಿ? ನೀನ್ ಯಾಕೆ ಇಲ್ಲಿಗೆ ಬಂದೆ? ಎಲ್ಲ ತಕರಾರು ನಿನ್ನಿಂದಾನೇ ಶುರು ಆಯ್ತು. ಆದ್ರೆ ದೇವರ ದಯ, ಎಲ್ಲ ತನ್ ಪಾಡಿಗೆ ತಾನೇ ಎಲ್ಲ ಸರಿ ಹೋಗಿದೆ. ಈಗ ನೀ ಬಂದು ಎಲ್ಲ ಹಾಳು ಮಾಡ್ಬೇಡ. ಹೋಗ್ತಾ ಇರು ಸುಮ್ನೆ ಇಲ್ಲಿಂದ. ಇಲ್ಲ ಅಂದ್ರೆ ನಾನೇ ಕತ್ತಿ ಹಿಡ್ದು ಆಚೆ ತಳ್ಬಿಡ್ತೀನಿ. ಅತ್ತೆ, ಯಾಕತ್ತೆ ಹೀಗ್ ಮಾತಾಡ್ತಿದ್ದೀರಾ? ನಿಮ್ಮೆಲ್ರ ಜೀವನ ಸರಿ ಹೋಯ್ತು ಅತ್ತೆ, ಆದ್ರೆ ನಾನ್ ಎಲ್ಲಿಗೆ ಹೋಗ್ಲಿ? ನನ್ ಕತೆ ಏನು, ನನ್ ಮಗು ಕತೆ ಏನು? ಅತ್ತೆ, ಇವಾಗ ನೀವೇ ನನಗೆ ದಾರಿ ತೋರಿಸ್ಬೇಕು. ಅಲ್ಲ ಶ್ರೇಷ್ಠ, ನೀನೀಗ ಬರೀ ನೀನು ನಿನ್ ಮಗು ಅಂತ ಯೋಚನೆ ಮಾಡ್ತಿದ್ಯಲ್ಲ, ಬಾಲಕಂಗ ಅಷ್ಟು ನೋವು ಕೊಟ್ಟಲ್ವಾ? ಅವಾಗ ನಿನ್ಗೇನು ಅನ್ಸ್ಲಿಲ್ಲ? ನಿನಗ್ ಎಷ್ಟು ಸಲ ಹೇಳಿದೀವಿ ಇದನ್ನೆಲ್ಲ ಮಾಡ್ಬೇಡ ಅಂತ, ಆದ್ರೂ ನೀನು ಅದನ್ನೆಲ್ಲ ತಿದ್ಕೊಂಡ್ ನಡ್ದ್ಯಾ? ನೋಡಿ ಕೃಷ್ಣ ಅವ್ರೆ, ಇಲ್ಲಿ ಎಲ್ಲನೂ ಸರಿಯಾಗಿದೆ. ದಯವಿಟ್ಟು ನೀವು ಬಂದು ಹಾಳು ಮಾಡ್ಬೇಡಿ, ಇಲ್ಲಿಂದ ಹೊರಡಿ. ಹೊಡಿ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಎಲ್ಲಾದ್ರೂ ಹಾಳಾಗೋಗು, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಾನು ತಪ್ಪು ಮಾಡಿದ್ದೀನಿ, ಅದನ್ನ ನಾನು ಒಪ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾರಿಗೂ ಯಾಕೆ ಅರ್ಥ ಆಗ್ತಿಲ್ಲ? ನಾನು ನಿಮ್ ಮುಂದೆ ಇರೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಲ್ವಾ? ಸರಿ, ನಾನು ಹೊರಡ್ತೀನಿ. ಏನ್ ಬ್ರೋ, ಪಾರ್ಟಿ ಹೇಗಿತ್ತು? ಶ್ರೇಷ್ಠ, ಒಂದ್ ನಿಮಿಷ. ಶ್ರೇಷ್ಠ, ಎಲ್ಲಿಗೆ ಹೋಗ್ತೀಯಾ? ನೋಡು, ನೀನ್ ಎಲ್ಲಿಗೂ ಹೋಗ್ತಿಲ್ಲ, ನೀನು ನಮ್ ಜೊತೆನೆ ಇರ್ತಿದ್ಯಾ. ಭಾಗ್ಯ, ನಿಂಗೆ ಏನಾದ್ರು ತಲೆ ಕೆಟ್ಟಿದ್ಯಾ? ಯಾಕೆ ಹೀಗ್ ಮಾತಾಡ್ತಿದ್ಯಾ ನೀನು? ಹೌದಮ್ಮ ಭಾಗ್ಯ, ಏನಿದೆಲ್ಲ? ಬಾಬಾ, ನಾನ್ ನಿಮ್ ಹತ್ರ ಒಂದೇ ಒಂದ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಚಿಕ್ಕಮ್ಮ, ನೀವು ಕೂಡ ಕಾಮತ್ ಮನೆ ಸೊಸೆಯಾಗಿ, ಸೂರ್ಯವಂಶಿ ಮನೆ ಮಗಳಾಗಿ ಶ್ರೇಷ್ಠನ ಎಲ್ಲೂ ಕಳಿಸ್ಬಾರ್ದು ಅನ್ಕೊಂಡಿದೀನಿ. ಇದಕ್ಕೆ ನಿಮ್ಗಳು ಒಪ್ಕೋಬೇಕು. ಭಾಗ್ಯ, ಅತ್ತೆ, ನನಗ್ ಗೊತ್ತು ನೀವ್ ಏನ್ ಹೇಳಕ್ ಹೊರಟಿದೀರಿ ಅಂತ. ಅದನ್ನೆಲ್ಲ ಮರ್ತು ಬಿಡೋಣ ಅತ್ತೆ. ತಪ್ಪು ಯಾರು ಮಾಡಲ್ಲ ಹೇಳಿ? ಇಷ್ಟಕ್ಕೂ ಈ ಫ್ಯಾಮಿಲಿ ಫೋಟೋಲಿ ಶ್ರೇಷ್ಠನ ಸೇರಿಸ್ಕೊಳ್ಳೋದಕ್ಕೆ ನಿಮ್ ಮನ್ಸು ಒಪ್ಕೆ ಇಲ್ಲ ಅಂತ ನನಗ್ ಗೊತ್ತು. ಅದಕ್ಕೆಲ್ಲ ಅವ್ಳು ಮಾಡಿರೋ ತಪ್ಪುಗಳೇ ಕಾರಣ. ಆದ್ರೆ ಏನು ತಪ್ಪು ಮಾಡ್ದಿರೋ ಇವಳ ಮಗು ಯಾಕತ್ತೆ ಇದನ್ನೆಲ್ಲ ಅನುಭವಿಸ್ಬೇಕು? ಆ ಮಗು ಪ್ರಪಂಚಕ್ ಬರಕ್ ಮುಂಚೆನೆ ನಾವು ಶ್ರೇಷ್ಠನ ಒದ್ದಾಡೋ ತರ ಮಾಡಿದ್ರೆ ಶ್ರೇಷ್ಠಂಗೂ ನಮ್ಗೂ ಏನ್ ವ್ಯತ್ಯಾಸ ಇರುತ್ತೆ ಅತ್ತೆ? ಒಂದ್ ಮಗುಗೆ ಕಾಳಜಿ, ಪ್ರೀತಿ, ರಕ್ಷಣೆ ಕೊಡೋದು ನಮ್ ಜವಾಬ್ದಾರಿ ಅಲ್ವಾ ಅತ್ತೆ? ಅತ್ತೆ, ಅಷ್ಟಕ್ಕೂ ನಾವು ಆಶ್ರಯ ಕೊಡ್ತಿರೋದು ಶ್ರೇಷ್ಠಂಗ್ ಅಲ್ಲ ಅತ್ತೆ, ಅವಳ ಹೊಟ್ಟೆಲಿರೋ ಮಗುಗೆ. ಸರಿಯಾಗಿ ಹೇಳಿದೆ ಭಾಗ್ಯ, ಇದಕ್ಕೆ ಹೇಳೋದು ನಿಂದು ತಾಯಿ ಮನಸ್ಸು ಅಂತ. ಬರೀ ಮನೆಯಲ್ಲಿ ಅಷ್ಟೇ ಅಲ್ಲ,
ನಮ್ಮ ಈ ಫ್ಯಾಮಿಲಿ ಫೋಟೋನಲ್ಲೂ ಜಾಗ ಕೊಡೋಣ. ಶ್ರೇಷ್ಠ, ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನೆ ಮನುಜ ಅಂತ ಹಿರಿಯರು ಒಂದ್ ಮಾತು ಹೇಳ್ತಾರೆ. ಹಾಗೆ ಈಗಾಗ್ಲೇ ಮಾಡಿರೋ ತಪ್ಪನ್ನ ಇನ್ಯಾವತ್ತೂ ಮಾಡ್ಬೇಡ. ಬಾ, ಫೋಟೋಗ್ ನಮ್ ಜೊತೆ ನಿಂತ್ಕೋ. ನಿನ್ ಜೀವನನೂ ಚೆನ್ನಾಗಿರ್ಲಿ. ಭಾಗ್ಯ, ನಾನ್ ಮಾಡಿರೋ ತಪ್ಪಿಗೆ ಕ್ಷಮೆ ಇಲ್ಲ ಅಂತ ಗೊತ್ತು ಭಾಗ್ಯ, ಆದ್ರೂ ನನ್ನ ಕ್ಷಮಿಸ್ಬಿಡು. ಚಿಚೆ ಶ್ರೇಷ್ಠ, ಏನ್ ಮಾಡ್ತಿದ್ಯಾ? ನೋಡು, ಹಾಗೆಲ್ಲ ಏನು ಇಲ್ಲ. ಈ ಸಮಯದಲ್ಲಿ ನೀನ್ ಆಡೋದು, ಬೇಜಾರ್ ಮಾಡ್ಕೊಳ್ಳೋದೆಲ್ಲ ಮಾಡಿದ್ರೆ ಹುಟ್ಟಲಿರೋ ಮಗುಗೆ ಪ್ರಾಬ್ಲಮ್ ಆಗುತ್ತೆ. ನೋಡು ಶ್ರೇಷ್ಠ, ಇದು ಒಂದ್ ಹೆಣ್ಣಿನ ಜೀವನದಲ್ಲಿ ತುಂಬಾನೇ ಮುಖ್ಯವಾದ ಘಟ್ಟ. ಈ ಟೈಮಲ್ಲಿ ಯಾವಾಗ್ಲೂ ಖುಷಿಯಾಗಿರ್ಬೇಕು, ನಗ್ತಾ ಇರ್ಬೇಕು, ಆರೋಗ್ಯವಾಗಿರ್ಬೇಕು. ನೀನ್ ಹೊಟ್ಟೆಲಿರೋ ಬೆಳಕು ಮನೇನ ಬೆಳಕು ನಂದ ದೀಪ ಆಗ್ಲಿ ಶ್ರೇಷ್ಠ. ಎಲ್ಲ ಒಳ್ಳೇದಾಗ್ಲಿ. ಬಾ, ಫೋಟೋ ನಿಂತ್ಕೊ.